ಕೂಳಿಗಿಂತನೂ ಚೆನ್ನಾಗೈತೆ. ಈ ವಿಡಿಯೋದಲ್ಲಿ ನಾವು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ. ಇದು ತಮಿಳ್ನಾಡು ಕಡೆ ಸಿಕ್ಕಾಬಟ್ಟೆ ಫೇಮಸ್ಸು, ಬಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ನೀವು ಯೂಟ್ಯೂಬಲ್ಲೂ ಸರ್ಚ್ ಮಾಡಿದ್ರು ಕೂಡ ಜಾಸ್ತಿ ವಿಡಿಯೋಗಳು ಸಿಗಲ್ಲ. ನಾನು ಹೋದ ವರ್ಷ ಮಾಡಿದ್ದೆ, ಸೊ ಅದಕ್ಕೆ ಈ ಬೇಸಿಗೆಯಲ್ಲಿ ಈ ಟೈಮಲ್ಲಿ ಮಾಡೋಣ ಅಂದ್ಬಿಟ್ಟು ಇವಾಗ ಮತ್ತೆ ಮಾಡ್ತಾ ಇದ್ದೀನಿ. ಕೆಲವರು ತಪ್ಪಾಗಿ ಅಂತ ತಿಳ್ಕೊತಾರೆ, ಅಂದರೆ ಇದನ್ನು ಸಾರಾಯಿ ಅಂತ ತಿಳ್ಕೊತಾರೆ, ಬಟ್ ಇದು ಸಾರಾಯಿ ಅಲ್ಲ. ಅಂದರೆ ಇದಕ್ಕೆ ಕೆಲವು ಪದಾರ್ಥಗಳನ್ನು ಸೇರಿಸಿದ್ರೆ ಮಾತ್ರ ಅದು ಸಾರಾಯಿ ಅನ್ಸ್ಕೊಳ್ಳುತ್ತೆ. ಬಟ್ ನಾವು ಮಾಡ್ತಾ ಇರೋದು ನ್ಯಾಚುರಲ್ ಹೆಲ್ತಿ ಡ್ರಿಂಕ್. ಅನ್ನದಿಂದ ನಾವು ಗಂಜಿ ಮಾಡಿ ಆವಾಗಲೇ ಕುಡಿದ್ರೆ ಅದು ಗಂಜಿ. ಅದನ್ನು ಒಂದು ರಾತ್ರಿ ಭೂಮಿ ಒಳಗಡೆ ಇಟ್ಟು ಅದನ್ನು ಬೆಳಗ್ಗೆ ಎದ್ದು ಕುಡಿದ್ರೆ ಅದು ಸುಂಡ ಗಂಜಿ. ಇವಾಗ ಅದನ್ನೇ ಮಾಡ್ತಾ ಇದ್ದೀವಿ. ಓಕೆ, ಯಾವ ಥರ ಮಾಡ್ತೀವಿ ಇವಾಗ ನೋಡ್ರಿ. ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಆಗಿರುತ್ತೆ. ಇಂಟ್ರೆಸ್ಟ್ ಅನ್ನೋದಕ್ಕಿಂತ ನಿಮಗೆ ಚೆನ್ನಾಗಿರುತ್ತೆ ಇದು. ನೀವೇನಾದರೂ ಒಂದ್ಸಲ ಇದ್ರ ಟೇಸ್ಟ್ ನೋಡಿದ್ರೆ ಪ್ರತಿದಿನವೂ ಬೇಕು ಅಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಒಂದು ಟೇಸ್ಟು. ಓಕೆ, ಯಾವ ಥರ ಮಾಡ್ತೀವಿ ಬನ್ನಿ ನೋಡೋರಂತೆ. ಸೌದೆ ಒಲೆ ಹಾಕ್ಕೊಂಡಿದ್ದೀವಿ. ಗಂಜಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಈ ನೀರೆಲ್ಲ ಚೆನ್ನಾಗಾದ್ಮೇಲೆ ಅಕ್ಕಿ ಹಾಕೋಣ. ನೀವು ಯಾವ ಅಕ್ಕಿ ಅಂದರೆ ಸಣ್ಣ ಅಕ್ಕಿ ಹಾಕಕ್ಕೆ ಹೋಗ್ಬೇಡಿ. ಈ ಸೊಸೈಟಿ ಅಕ್ಕಿ ಅಥವಾ ಕುದುಪ್ಲಕ್ಕಿ ಬರುತ್ತಲ್ಲ, ದಪ್ಪಕ್ಕಿ ನೋಡಿ. ಇದು ನೋಡಿ, ಸಣ್ಣ ಅಕ್ಕಿ ಅಲ್ಲ, ದೊಡ್ಡದು. ಅಕ್ಕಿನ ಚೆನ್ನಾಗಿ ತೊಳೆದು ಮಡಕೆಗೆ ಹಾಕೋಣ. ಅದಾದಮೇಲೆ ಏನೇನು ಹಾಕಬೇಕು ಐಟಮ್ಗಳನ್ನು ಅಲ್ಲಿ ನೋಡೋರಂತೆ. ಸೊ ಅದೇ ಮೇಯ್ನು ಗಂಜಿಗೆ. ನಮಗೊಂದೇನು ಅಡ್ವಾಂಟೇಜ್ ಅಂದರೆ ನಾವು ಏನೂ ತಗೊಳಗಿಲ್ಲ, ಎಲ್ಲ ಫ್ರೀಯಾಗಿ ಸಿಗುತ್ತೆ. ಈರುಳ್ಳಿ ಸಿಪ್ಪೆ ಹಿಡಿಬೇಕಾ? ಅಷ್ಟೇ, ರೌಂಡ್ ಇರಲಿ. ಓಕೆ, ನೀರು ಕಾದಿದೆ ಮಡಕೆಲಿ. ಇವಾಗ ಅಕ್ಕಿ ಹಾಕೊಳ್ಳೋಣ ಬನ್ನಿರಿ. ಅಂತೂ ಟೈಮ್ 7 ಗಂಟೆ ಆಯ್ತಾ ಬಂತು. ನಮ್ಮ ಗಂಜಿ ರೆಡಿಯಾಗಿದೆ, ಬೆಂದು ಇಳ್ಕೋಣ ಕೆಳಗಡೆಗೆ. ಆಹಾ ಬನ್ರಿ ಹಾಗೆ ಬನ್ನಿರಿ. ಇಲ್ಲಿ ನೋಡ್ರಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ನೆಕ್ಸ್ಟು ಇದು ಏನಿರುತ್ತೆ, ನಾವು ಗಂಜಿ ಏನು ಚೆನ್ನಾಗಿ ಬೇದಿರುತ್ತೆ ಆ ಗಂಜಿನ ಫುಲ್ ಎಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿಬಿಡಿ. ಹಾಗೆ ಇದ್ದರೆ ಅನ್ನನ ಇರಬಾರ್ದು, ಆ ಅನ್ನನ ಎಲ್ಲ ಫುಲ್ ಎಲ್ಲ ಮಿಕ್ಸ್ ಆಗಿಬಿಡ್ಬೇಕು. ಹಾಗಾದರೆ ಗಂಜಿಗೆ ಚೆನ್ನಾಗಾಗುತ್ತೆ. ಸೊ ಈ ಥರ ಬೆಂದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಈ ಗಂಜಿಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅದನ್ನ ಹಾಕ್ಬೇಕಂದ್ರೆ ಇದು ಕ್ಲೀನಾಗಿ ಎಲ್ಲ ಆರಬೇಕು. ಓಕೆ, ನೋಡ್ರಿ, ನಮ್ಮ ಗಂಜಿ ಎಲ್ಲ ಆರಿ ರೆಡಿಯಾಗಿದೆ. ಇವಾಗ ಏನೇನು ಸೇರಿಸ್ಬೇಕು ಇದಕ್ಕೆ ಏನಿಲ್ಲ, ಜಸ್ಟು ಮಾವಿನಕಾಯಿ ಇದೆ ಮತ್ತು ಸಣ್ಣ ಈರುಳ್ಳಿ, ಮೆಣಸಿಕಾಯಿ, ಈ ಮೂರನ್ನು ಒಳಗಡೆಗೆ ಹಾಕಿ, ಮತ್ತು ಇಲ್ಲೇನಿದೆ ಮೊಸರು ಹಾಕಬೇಕು. ಸಣ್ಣ ಈರುಳ್ಳಿ ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮೆಣಸಿಕಾಯಿ ಓಕೆ, ಇಷ್ಟನ್ನು ಹಾಕಿದ್ದೀವಿ. ಇವಾಗ ಮೊಸರು ಹಾಕೊಳ್ಳೋಣ. ಮೊಸರು ಮನೇದು ಸಿಕ್ಕಲಿಲ್ಲ, ಅದಕ್ಕೆ ತಗೊಬಂದು ಹಾಕ್ತಾ ಇದ್ದೀವಿ. ಮನೆ ಮೊಸರು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಫುಲ್ ಪ್ಯಾಕ್ ಮಾಡಿ ಭೂಮಿ ಒಳಗಡೆ ಇಡಬೇಕು. ನಾವು ಬಾಯ್ಲ್ಡ್ ಕವರ್ ತರಬೇಕಿತ್ತು, ಬಟ್ ಮರ್ತ್ಬಿಟ್ವಿ. ಇವಾಗ ಬಾಳೆ ಎಲೆ ಮತ್ತು ಕವರಿಂದ ಕವರ್ ಮಾಡಿ ಒಳಗಡೆಗೆ ಇಡೋಣ. ನೋಡಿರಿ, ಎಲ್ಲ ಕಟ್ಟಿ ರೆಡಿಯಾಗಿದೆ. ಇದನ್ನೆಲ್ಲಾದರೂ ಕೋಲ್ಡ್ ಆಗಿರೋ ಜಾಗದಲ್ಲಿ, ಸ್ವಲ್ಪ ತಂಪಾಗಿರಬೇಕು ಆ ಥರ ಜಾಗ ನೋಡಿ ಇದನ್ನು ಊತಿಡಬೇಕು ಭೂಮಿ ಒಳಗಡೆ. ಓಕೆ, ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಕೋಲ್ಡ್ ಆಗಿದೆ, ಇಲ್ಲಿ ಊತಾಕೋಣ. ಇಲ್ಲಿ ನೋಡ್ರಿ, ನೀವು ಊತಾಕಬೇಕಾದ್ರೆ ಒಂದು 2 ಅಡಿ ಒಳಗಡೆ ಊತಾಕಿ ಚೆನ್ನಾಗಾಗುತ್ತೆ. ಸೊ ಕೂಲಿರ್ಬೇಕು, ಅದಕ್ಕೆ ಭೂಮಿ ಒಳಗೆ ಹಿಡಿಯೋದು.
ಎಷ್ಟು ಕೋಲ್ಡ್ ಆಗಿರೋ ಪ್ಲೇಸ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲೇ ಮಡಿಕೋದು ಅದು ಇದು ನ್ಯಾಚುರಲ್ ಫ್ರಿಜ್ ಕಾಣೋದು, ಇದರಲ್ಲಿ ಇಡಬೇಕು. ಓಕೆ, ಹೋಗುತ್ತಾ? ಓಹೋ, ಪರ್ಫೆಕ್ಟ್. ಮಣ್ಣು ಒಳಗಡೆಗೆ ಹೋಗ್ಬಾರ್ದು ಅಷ್ಟೇ. ಟೈಮ್ ಸುಮಾರು 8 ಗಂಟೆ ಆಗಿದೆ. ಎಲ್ಲ ಕ್ಲೀನಾಗಿ ರೆಡಿ ಆಯಿತು ನಮ್ಮ ಗಂಜಿ. ಇಲ್ಲಿ ಊತ ಹಾಕಿದ್ದೀವಿ. ಈ ಥರ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸು ನೀವು ಈ ಥರ ಮಾಡ್ಕೊಂಡು ಕುಡ್ದಿದ್ದೀರಾ ಗಂಜಿ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದೇ ಫಸ್ಟ್ ಏನಾದರೂ ನೋಡ್ತಾ ಇದ್ದರೆ ಒಂದು ಸಲ ಈ ಥರ ಟ್ರೈ ಮಾಡಿ, ಅದರ ಟೇಸ್ಟ್ ನೋಡಿರಿ. ಓಕೆ, ಆಲ್ಮೋಸ್ಟ್ ನಮ್ಮ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಭೂಮಿ ಒಳಗಡೆ ಹಾಕಿ ಇಟ್ಟಿದ್ದೀವಿ ನಮ್ಮ ಗಂಜಿನ. ಬೆಳಗ್ಗೆಗೆ ಬಂದು ನೋಡೋಣ ಯಾವ ಥರ ಆಗಿರುತ್ತೆ ನಮ್ಮ ಸುಂಡ ಗಂಜಿ ಅಂತ ಹೇಳಿ. ಸೊ ಸಿಗೋಣ ಬೆಳಗ್ಗೆ. ಇಲ್ಲಿ ಮಹಾಪ್ರಭುಗಳು ಅಂಡರ್ ಪ್ರೆಷರ್ ಇಂದ ಹೊರಗಡೆ ಬಂದ್ಬಿಟ್ಟವ್ರೆ. ಸ್ವಲ್ಪ ಫೈಲ್ಸ್ ಆಗಿತ್ತು. ಈಗ ನೋಡಿ ಏನು ತಿನ್ನುತ್ತಿದ್ದಾರೆ. ಡಾಕ್ಟರ್ ಹೇಳಿದಾರಂತೆ ₹400 ಅಂತ ಒಂದು ಮಾತ್ರೆ. ಸುಮ್ಮನೆ ಅತ್ಯುತ್ತಮವಾದ ಔಷಧಿಗೆ ಒಂದೇ ಒಂದು ಈರುಳ್ಳಿ, ಇದೇನೆಂದರೆ ಬೆಂಡೆಕಾಯಿ, ಇದು ಮಾವಿನಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಟೇಸ್ಟಿಗೆ ತಕ್ಕಷ್ಟು ಮೊಸರು. ಇಷ್ಟೇ ಪೈಲ್ಸಿಗೆ ನಿವಾರಣೆ, ಇಷ್ಟೇ. ಇದನ್ನೆಲ್ಲ ತಿನ್ನಿ, ಪೈಲ್ಸ್ ಕ್ಲಿಯರ್ ಆಗುತ್ತೆ. ಎಲ್ಲವೂ ಚೆನ್ನಾಗೇ ಇತ್ತು, ಮೊದಲಿನಂತೆ ಇಲ್ಲ. ಒಳ್ಳೆ ಹೊಸ ಒಳ್ಳೆ ಕರ ಹಾಲು ಕರೆಯುತ್ತಿದ್ದೆ, ಈಗ ಅದು ಕೂಡ ಆಫ್ರಿಕಾದಿಂದ ನಡ್ಕೊಂಡೇ ಬಂದಿರಂಗಿದೆ. ಎಲ್ಲ ಸ್ಟಾರ್ಟ್ ಆಗ್ತಾರೆ, ಒಂಚೂರು ಕಾಣೋದೇ ಇಲ್ವಲ್ಲ. ರಾತ್ರಿ ಏನಾಗಿದೆ, ಆನೆ ಇಲ್ಲೇ ಹೋಗಿದೆ ನೋಡಿ. ಇಲ್ಲಿ ಅಜ್ಜೆ ಹೀಗೆ ಹೋಗಿದೆ. ಇವಾಗ ನಮ್ಮ ಗಂಜಿನ ಇಲ್ಲಿ ಹಾಕಿದ್ದೀವಿ. ನೋಡೋಣ ಗಂಜಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ಎಲ್ಲ ಆಗಿರೋ ಓಕೆ, ಬನ್ನಿರಿ ನಮ್ಮ ಸುಂಡ ಗಂಜಿ ನೋಡಿ ಇಲ್ಲಿ ಮಡಕೆ ತುಂಬ ರೆಡಿಯಾಗಿದೆ. ಇವಾಗ ಕುಡಿಯೋಣ. ಫಸ್ಟ್ ಟೇಸ್ಟ್ ನಾನು ಹೇಳಲ್ಲ, ಇವ್ ಹೇಳ್ತಾನೆ. ಕುಡಿದ್ಬಿಟ್ಟು ಹೆಂಗಿದ್ದು ಹೇಳು. ಮೆಣಸಿಕಾಯಿ ಬೇಕಾ? ಮೆಣಸಿಕಾಯಿ ಇದ್ದರೆ ಚೆಂದ. ಅದು ಕುಡಿ, ಕಚ್ಕೊಂಡೆ ಕುಡಿ. ಹುಳಿ ಹುಳಿಯಾಗೆ ಸಕ್ಕದಾಗದೆ. ಹುಳಿ ಹುಳಿಯಾಗಿ ಚೆನ್ನಾಗಿದ್ದ. ನೋಡೋಣ, ನಾವು ಟೇಸ್ಟ್ ಮಾಡೋಣ. ಫಸ್ಟ್ ಟೈಮ್ ಇದು ಕುಡಿದ್ರು. ಸೊ ಟೇಸ್ಟ್ ಮಾಡೋಣ ಇವಾಗ. ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಅದಕ್ಕಿಂತ ಚೆನ್ನಾಗಿದೆ ಒಟ್ಟಿನಲ್ಲಿ. ಈ ಸೈಡ್ಸ್ನೆಲ್ಲ ತಿನ್ಕೊಂಡು ಗಂಜಿ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ. ಇವಾಗ ನೀನು ಹಂಗಿದ್ದೆ ಹೇಳಪ್ಪ. ಕೂಳಿಗಿಂತನೂ ಚೆನ್ನಾಗೈತೆ. ಚೆನ್ನಾಗದೆ. ಕೂಳಿಗಿಂತನೂ ಸಕ್ಕದಾಗೈತೆ. ಇದರಲ್ಲಿರೋ ಮಾವಿನಕಾಯಿ ತಿನ್ನಬೇಕು, ಇನ್ನೂ ಚಂದ. ಇದು ನಾವು ರಾತ್ರಿ ಮಾವಿನಕಾಯಿ ಹಾಕಿದ್ವಲ್ಲ, ಆ ಮಾವಿನಕಾಯಿ, ಮೆಣಸಿಕಾಯಿ ಮತ್ತು ಈರುಳ್ಳಿ, ಆ ಮೂರು ಮಿಕ್ಸಾಗಿ ಹುಳಿ ಚೆನ್ನಾಗಿದೆ. ಒಟ್ಟಿನಲ್ಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ನೋಡ. ಮಾವಿನಕಾಯಿ ತಿನ್ಮ ಚೆನ್ನಾಗಿರೋಕ್ಕೆ ಇದನ್ನು ಯಾರು ಬೇಕಾದರೂ ಕುಡಿಬೋದು, ಸಣ್ಣ ಮಕ್ಕಳಿಂದ ವಯಸ್ಸಾಗಿರೋರ್ವರೆಗೂ. ಹೆಂಗಿದ್ದು? ಸೂಪರ್. ಕುಡೀರ ಇದು ತಿನ್ನಿ. ನಾನೇನೋ ಅನ್ಕೊಂಡಿದ್ದೀನಿ, ಏನೋ ಮಾಡ್ತಾ ಇದ್ದೀನಿ. ಚೆನ್ನಾಗಾಗಲ್ಲ ಅನ್ಕೊಂಡಿದ್ಯಾ? ಕಲ್ಸದ್ ನೋಡಿ ಭಯ ಆಗೋಗಿತ್ತು. ಅದ್ಭುತ.
ನೀವು ಬೆಳಗ್ಗೆನೇ ಇದನ್ನ ಮಾಡ್ಕೊಂಡು ಕುಡಿದ್ರೆ ಈ ಗ್ಯಾಸ್ಟ್ರಿಕ್ಕು ಅದಕ್ಕೆಲ್ಲ ತುಂಬ ಒಳ್ಳೆಯದು. ಈ ಎಣ್ಣೆ ಪದಾರ್ಥಗಳನ್ನು ತಿನ್ನೋ ಬದಲು ತಿಂಗಳಿಗೊಂದ್ಸಲ ನೋಡಿ ಈ ಥರ ಮಾಡ್ಕೊ ಕುಡೀರಿ. ಈ ಗಂಜಿನ ಎಷ್ಟೊಂದು ಹೆಲ್ತಿಯಾಗಿರುತ್ತಂದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಎಣ್ಣೆ ಪದಾರ್ಥ ಅಂತ ಹೇಳ್ಬಿಟ್ಟು ಬೋಟಿನ ಕೈ ಕೊಟ್ಟಿದೆ ಇಲ್ಲ ಮರ್ರೆ. ನಮ್ಮ ನ್ಯಾಚುರಲ್ ಸೌಟ್ ಇದು. ಇದಕ್ಕಿಂತ ಸೌಟ್ ಬೇಕಾ ಮರ್ರೆ? ಆ ಸೌಟು, ಅಯ್ಯೋ ಆ ಸ್ಟೀಲ್ ಸೌಟು ಹಾಗೆ ಇನ್ನೊಂದ್ಸಲ ಮನ್ಸೊಳಗೆ ಬಡ್ಸಾಗ ಬೈಕಬಾರ್ದು ಕಮ್ಮಿ ಹಾಕ್ಬಿಟ್ಟ ಅಂತ. ಉಪ್ಪು, ಹುಳಿ, ಖಾರ ಪ್ರತಿಯೊಂದು ಕರೆಕ್ಟಾಗಿದೆ. ಎಲ್ಲ ಪರ್ಫೆಕ್ಟಾಗಿ ಹಾಕಿದ್ದೀವಿ. ನಾವು ಹಾಕಿದ್ಮೇಲೆಲ್ಲ ಪರ್ಫೆಕ್ಟಾಗಿ ಇರ್ಬೋದು. ಒಂದ್ಸಲ ಏನಾದರೂ ರುಚಿ ನೋಡಿದ್ರೆ ಡೈಲಿ ಬೇಕು ಅಂತೀರ, ಅಷ್ಟೊಂದು ಚೆನ್ನಾಗಿದೆ. ಆವಾಗ ನಮ್ಮ ತಾತ ಮುತ್ತಾತ ಅವರೆಲ್ಲ ಮಾಡ್ಕೊಟ್ಟಿದ್ದೀರಿ ಅಂತ. ಈಗಲೂ ಕೂಡ ತಮಿಳ್ನಾಡಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಇದು ಸುಂಡಗಂಜಿ ಅಂತ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಮಾಡಲ್ಲ ಇದನ್ನು. ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಈ ಒಂದು ರೆಸಿಪಿ ಅಂದ್ಬಿಟ್ಟು ಇದನ್ನು ಮಾಡಿದೆ. ನೀವು ಒಂದ್ಸಲ ನೀವು ಸಿಟಿಯವರಾಗಿದ್ರೂ ಪರವಾಗಿಲ್ಲ, ನೀವು ಹಳ್ಳಿಗಳಿಗೆ ಬಂದಾಗ ಒಂದ್ಸಲ ಇದನ್ನು ಮಾಡ್ಕೊಂಡು ಕೊಡಿರಿ. ಅದ್ರ ಟೇಸ್ಟ್ ನೋಡಿ ಯಾವ ಥರ ಇರುತ್ತಂತ. ನಿಜಕ್ಕೇಳೋ ಮತ್ತೆ ಹೆಂಗಿತ್ತು ಟೇಸ್ಟು? ಮಸ್ತಾಗಿದ್ದಾರೆ, ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ಕುಡಿತಿರೋದು. ಇದೇ ಫಸ್ಟ್ ಟೈಮ್. ನಾನು ಒಂದ್ಸಲ ಆವಾಗ ಮಾಡಿದ್ದೆ, ಬಟ್ ಆವಾಗ ಮಾಡಿದ್ದಕ್ಕಿಂತ ಟೇಸ್ಟ್ ಇವಾಗ ಚೆನ್ನಾಗಿತ್ತು. ಸೊ ವೆದರ್ ಅಂದರೆ ವೆದರ್ ಚೆನ್ನಾಗಿ, ಅಂದರೆ ಕೋಲ್ಡ್ ಪ್ರದೇಶದಲ್ಲಿ ಇದನ್ನು ನಾವು ಆ್ಯಕ್ಚುಲಿ ಇದನ್ನು ಈ ಗಂಜಿನ ಮಾಡಿಬಿಟ್ಟು ಈ ಸಮುದ್ರದ ತೀರಗಳಲ್ಲಿ ಊತಿಟ್ಟು ಅದನ್ನ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಅಕ್ಕಪಕ್ಕ ಯಾವುದೇ ಸಮುದ್ರ ನದಿಗಳು ಏನಿಲ್ಲ. ನಾವಿರೋ ಸ್ಥಳನೂ ತುಂಬ ಕೋಲ್ಡಾಗಿದೆ. ಸುತ್ತ ಹಚ್ಚ ಹಸಿರು ತೋಟದ ಮನೆ, ನೀರಿನ ಪಕ್ಕ ಊತಿಟ್ಟಿದ್ವು. ಅದಕ್ಕೆ ತುಂಬ ಕೋಲ್ಡಾಗಿ ಚೆನ್ನಾಗಿತ್ತು. ಈ ವಿಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಟೈಮ್ ನೀವು ಮಾಡ್ಕೊಂಡು ಕುಡೀರಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಮಾಡಿದ್ರಾ? ಓಕೆ, ಬಾಯ್.